ನಮಸ್ಕಾರ. ನಿಮ್ಗೆಲ್ಲ ಗೊತ್ತಿದೆ, ನಾನು ಡಾಕ್ಟರ್ ಪರಮೇಶ್ವರ, CM ಗಟ್ ಸ್ಪೆಷಲಿಸ್ಟ್ ಮತ್ತು ಬೈಲ್ ಸ್ಪೆಷಲಿಸ್ಟ್, ಬೇಸಿಕಲಿ ಕೋಲೋ ರೆಕ್ಟಲ್ ಸರ್ಜನ್. ಬಹಳ ವರ್ಷಗಳಿಂದ ನಾನು ತುಂಬಾ ಆತ್ಮೀಯರಿಗೆ, ಸ್ನೇಹಿತರಿಗೆ ನಾನು ಫಿಸ್ಟುಲಾ ಆಪರೇಷನ್ ಮಾಡಿರ್ತೀನಿ, ಬೈಲ್ಸ್ ಆಪರೇಷನ್ ಮಾಡಿರ್ತೀನಿ. ಅವ್ರಿಗೆ ಯಾವ್ದೋ ಹೊಸ ಹಾಸ್ಪಿಟಲ್ ಆಗಿದೆ ಅಂತ ಅದೇನೋ ಮೆಂಬರ್ಶಿಪ್ ಮಾಡಿದ್ದಾರೆ ಅಂತ ಹೇಳಿ ಇವರು ಹಾಸ್ಪಿಟಲ್ ಹೋಗ್ತಾರೆ. ಹೋಗಿ ಅವ್ರ ಹಾಸ್ಪಿಟಲ್ ಅವರು ಮೆಂಬರ್ಶಿಪ್ ಫೀ ನಲ್ಲೇನೆ ನಿಮ್ಗೆ ಸ್ಕ್ಯಾನ್ ಮಾಡ್ತೀವಿ ಅಂತ ಹೇಳಿ ಒಂದು ಡಾಕ್ಟರ್ ಹೋಗ್ತಾರೆ. MRI ಸ್ಕ್ಯಾನ್ ಮಾಡಿಸ್ತಾರೆ. MRI ಸ್ಕ್ಯಾನ್ ಮಾಡಿದಾಗ ಆ ಸ್ಕ್ಯಾನಿಂಗ್ ಅಲ್ಲಿ ನಿಮ್ಗೆ ಫಿಸ್ಟುಲಾ ಇದೆ ಅಂತ ಹೇಳಿ ಕ್ವೆಶ್ಚನ್ ಮಾರ್ಕ್ ಒಂದ್ ಕಡೆ ಹಾಕಿರ್ತಾರೆ, ಒಂದ್ ಕಡೆ ಫಿಸ್ಟುಲಾ ಇದೆ ಅಂತಾನೆ ಹಾಕಿರ್ತಾರೆ. ಇವ್ರು ಹೇಳಿದರೆ ನೀವು ಕೋಲೋ ರೆಕ್ಟಲ್ ಸರ್ಜನ್ ಹೋಗ್ಬೇಕು ಅಂತ. ಹಾಗಾಗಿ ಇವ್ರಿಗೆ ನಾನು ಮೊದ್ಲೇ ಚೆನ್ನಾಗಿ ಮಾಡಿಸಿದ್ನಲ್ಲ, ಮತ್ತೆ ಆಗ್ಬೋದು ಅಂತ ಡೌಟ್ ಆಗಿ ಏನ್ ಮಾಡ್ತಾರೆ, ನಮ್ ಡಾಕ್ಟರ್ ಹೋಗ್ತೀನಿ ಅಂತ ಹೇಳಿ ನನ್ನ ಬಂದ್ರು. ಬನ್ನಿ ನೋಡ್ತೀನಿ, ನಾನು ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿ ಪರೀಕ್ಷೆ ಮಾಡಿದವರು ನಾನು. ಅವರಿಗೆ ಪೈಲ್ಸು ಇಲ್ಲ, ಫಿಶರು ಇಲ್ಲ, ಫಿಸ್ಟುಲಾನು ಇಲ್ಲ. ಅವ್ರ MRI ರಿಪೋರ್ಟ್ ಇತ್ತು. MRI ರಿಪೋರ್ಟ್ ಅಲ್ಲಿ ನಾನು ರಿಪೋರ್ಟ್ ನೋಡಿದಾಗ ಅವ್ರದ್ದು ಈ MRI ರಿಪೋರ್ಟ್ ಅಲ್ಲಿ ಎಲ್ಲೂ ಫಿಸ್ಟುಲಾ ಇಲ್ಲ. ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋಗಿ ಚೆಕ್ ಮಾಡಲಿ ಈ ಫಿಸ್ಟುಲಾ ಇಲ್ಲ. ನನಗೆ ಯಾವ ಡಾಕ್ಟರ್ ಮೇಲೂ ನಂಬಿಕೆ ಇಲ್ಲ ಅಂತಲ್ಲ, ಡಾಕ್ಟರ್ಗಳೆಲ್ಲರೂ ಸಹ ಬದ್ಧತೆಯಿಂದ, ಕಮಿಟ್ಮೆಂಟ್ ಇಂದ ಕೆಲಸ ಮಾಡ್ತಾರೆ. ಆದ್ರೆ ಒಂಚೂರು ಎಕ್ಸ್ಪೀರಿಯನ್ಸ್ ಇರಬೇಕಲ್ವಾ. ಸೊ ಈ ಫಿಸ್ಟುಲಾ ರಿಪೋರ್ಟಿಂಗ್ ಮಾಡಿರೋರು ಬಹುಶಃ ತಪ್ಪು ರಿಪೋರ್ಟ್ ಮಾಡಿರ್ಬೇಕು, ಅಥವಾ ಒಂದು ಸ್ಕ್ಯಾಮ್ ಇದೆ, ಸ್ಕ್ಯಾಮ್ ಅಲ್ಲಿ ಫಿಸ್ಟುಲಾ ಅಂತ ಕೊಡೋದು, ಆಪರೇಷನ್ ಮಾಡೋದು, ಈ ರೀತಿಯಾದ ಸಾಧ್ಯತೆಗಳು ಇರುತ್ತೆ. ಸೊ ಜನರೆಲ್ಲ ಬಹಳ ಎಚ್ಚರಿಕೆಯಿಂದ ಯಾವತ್ತೂ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ನಮ್ಮ ಹತ್ರ ಸೆಕೆಂಡ್ ಒಪಿನಿಯನ್ ಬಂದ್ರೆ ಫ್ರೀ ಆಫ್ ಕಾಸ್ಟ್ ನಾನು ನಿಮಗೆ ನೋಡ್ತೀನಿ. ನಾವು ನೋಡಿದಾಗ್ಲೂ ಸೆಕೆಂಡ್ ಒಪಿನಿಯನ್ ತಗೊಂಡು ಇನ್ನೊಬ್ಬರ ಹತ್ರ ಹೋಗಿ ಅವರು ಎಸ್ ಅಂದ್ರೆ ಬೇಕಾದ್ರೆ ನಮ್ಮ ಹತ್ರ ಬನ್ನಿ. ದಯವಿಟ್ಟು ಅನವಶ್ಯಕವಾಗಿ ಯಾವ್ದೋ ಮೆಂಬರ್ಶಿಪ್ ಅಲ್ಲಿ ಫ್ರೀ ಸಿಗುತ್ತೆ, ಆಪರೇಷನ್ ಫ್ರೀ ಆಗುತ್ತೆ. ಮೆಂಬರ್ಶಿಪ್ ಏನೋ ಚಿಲ್ಲರೆ ಕಾಸು, ಆದ್ರೆ ಆಪರೇಷನ್ ಆಗೋದು ಇನ್ಶೂರೆನ್ಸ್ ದುಡ್ಡಲ್ಲಿ. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅಂದಂಗೆ ಇನ್ಶೂರೆನ್ಸ್ ಕೊಡುತ್ತಲ್ವಾ. ಫಿಸ್ಟುಲಾ ಅಂತ ಹೇಳೋದು, ಆಪರೇಷನ್ ಮಾಡೋದು. ಇನ್ಶೂರೆನ್ಸ್ ಕಂಪನಿಗಳಿಗೂ ಇದು ಒಂದು ಎಚ್ಚರಿಕೆಯ ಗಂಟೆ. ದಯವಿಟ್ಟು ನಿಮ್ಮನ್ನ ಡಾಕ್ಟರ್ಗಳು ಯಾರೂ ದಿಕ್ ತಪ್ಸಲ್ಲ. ನಿಮ್ಮನ್ನ ದಿಕ್ ತಪ್ಸೋರು ಕೆಲವು ಇನ್ವೆಸ್ಟರ್ಸ್, ಎಲ್ಲರೂ ಅಲ್ಲ, ಕೆಲವು ಇನ್ವೆಸ್ಟರ್ಸ್ ಯಾರು ದುಡ್ಡು ಮಾಡಬೇಕು ಅನೈತಿಕವಾಗಿ, ಅನೈತಿಕಲ್ ಆಗಿ ಹೇಳ್ತಾರೋ ಅಂತವ್ರು ಮಾತ್ರ ದಿಕ್ ತಪ್ಪಿಸ್ತಾರೆ. ಹಾಗಾಗಿ ನಿಮ್ಮ ವೈದ್ಯರನ್ನ ಚೂಸ್ ಮಾಡ್ಬೇಕಾದ್ರೆ ಬಹಳ ಹುಷಾರಾಗಿ ಚೂಸ್ ಮಾಡಿ. ಒಂದು ಹೆಣ್ಣನ್ನು ಚೂಸ್ ಮಾಡ್ಬೇಕಾದ್ರೆ ಆ ಹೆಣ್ಣಿನ ಕುಲ, ಗೋತ್ರ, ಜಾತಕ, ಮನೆಯವ್ರು ಯಾರು, ತಂದೆ ಯಾರು, ಕಲ್ಚರು ಹೀಗಂತ ನೋಡಲ್ವಾ ನೀವು? ಯಾಕಂದ್ರೆ ಹೆಣ್ಣು ಲೈಫ್ ಟೈಮ್ ನಿಮ್ ಜೊತೆಗಿರ್ತಾಳೆ. ಹಾಗೇನೆ ನಿಮ್ ಆರೋಗ್ಯ, ನಿಮ್ ದೇಹನ ಒಂದು ಸರ್ಜರಿ ಕೊಡ್ತೀರಾ ಆಪರೇಟ್ ಮಾಡೋದಕ್ಕೆ. ನೀವೆಲ್ಲ ಇದ್ದೀರಾ, ಒಪ್ಕೋತೀರಾ? ಸೊ ಈ ವಿಡಿಯೋ ನಿಮ್ಮಲ್ಲಿ ಅರ್ಥ ಇದ್ರೆ ಇದನ್ನ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.